ಗುಡ್ ಆಫ್ಟರ್ನೂನ್ ಶ್ವೇತು. ವೆರಿ ಗುಡ್ ಆಫ್ಟರ್ನೂನ್ ರೀ. ಇವತ್ತಿನ ವ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೀವಿ. ಆಕ್ಚುಲಿ ನಾವೀಗ ಊರಿಗೆ ಹೊಂಟಿದ್ದೇವೆ. ಇನ್ನ ನಮ್ದು ನಾಳೆ ನಾಡ್ದು ಹೋಗೋ ಪ್ಲಾನ್ ಇತ್ತು. ಯಾಕಂದ್ರೆ ಬೇರೆ ಒಂದ್ ಕೆಲ್ಸದ ಮೇಲೆ ಇದ್ವಿ ನಾವಿಲ್ಲೇ. ಈಗ ಅಚಾನಕ್ ಆಗಿ ಒಂದು ಏನ್ ಹೇಳ್ಬೇಕು ಗೊತ್ತಾಗ್ಬಾರ್ದು ನನಗೆ. ಹೋಗ್ತಾನೆ ಹೇಳ್ತೇನಂತ. ನೋಡ್ರಿ ಯಾಕೆ ಸಡನ್ ಆಗಿ ಹೊಂಟ್ವಿ ಅಂತ ಹೇಳಿ ನಿಮ್ಗೆ ಹೋಗೋ ಮುಂದೆ ಹೇಳ್ತೇನಂತ. ಬರ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಹಾ, ಮತ್ತೆ ಬರ್ತೇವೆ. ಹೋಗೋಣ್ರಿ ಶ್ವೇತ ಅವ್ರೆ. ಬಾಯ್ ಮಾಡಿ ಸ್ಪರ್ಶು. ಬಾಯ್ ಮಾಡಿ. ಆಕ್ಚುಲಿ ಈಗ ಲಘು ಗಡಬಡಿ ಏನ್ ಮಾತಾಡ್ಬೇಕು ತಿಳಿವಲ್ತ, ನಂಗೆ ಮಾತಾ ಬರವಲ್ತ. ಈಗ ನಮ್ಮ ಶ್ವೇತ ಅವ್ರ ದೊಡ್ಡಮ್ಮ ಅಂದ್ರೆ ನಮ್ಮ ಅತ್ತಿನೂ ಬರತ್ತಾರ. ಯಾಕಂದ್ರೆ ಬೆಳಗಾವಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗೋದೈತಿ. ಒಂದು ಸುದ್ದಿ ಐತಿ, ಹೇಳ್ತೇನೆ ನಿಮ್ಗೆ ಏನಂತೇಳಿ. ನನ್ಗೆ ಯಾಕೆ ಹಿಂಗೆ ಕನ್ಫ್ಯೂಸ್ ಆಗತೈತಿ, ಮಾತಾಡಕ್ಕೆ ಅನ್ನೋದು ತಿಳಿವಲ್ತ. ಬಟ್ ಏನು ಹೇಳ್ಬೇಕನ್ನೋದು ತಿಳಿವಲ್ತ. ಅಲ್ಲಿ ಹತ್ತಿ ನಿಂತಾರ, ನೋಡ್ರಿ ಅವ್ರನ್ನ ಕರ್ಕೊಂಡು ಹೋಗೋಣಂತ. ಬೆಳಗಾವಕ್ಕೆ ಹೋಗಿ ಮಾತಾಡ್ತಾನೆ ಈಗ ನಿಮ್ಮ ಜೊತೆ. ನೋಡ್ರಿ ಈಗ ನಾವು ರಾಮದುರ್ಗಲ್ಲ. ಹಾಂ, ರಾಮದುರ್ಗ ಬಂದ್ಬಿಟ್ಟಿದ್ವಿ. ಬಿಸಿಲು ಭಾಳ ಐತಿ, ಭಯಂಕರ ಐತಿ. ಬಿಸಿಲಾಗೈತಿ. ಟೈಮ್ ನೋಡ್ರಿ ಈಗ 3:30 ಆತ. ಈಗ ನಾವು ಜಸ್ಟ್ 2 ಗಂಟೆಗೆ ಬಂದ್ಬಿಟ್ಟೇವಿ. ಗಾಡಿ 60 ಕಿಲೋಮೀಟರ್ 5:30 ಮಟ್ಟ ಅಂದ್ರೆ ನಾವು ಬೆಳಗಾವಿದಾಗ ಇರ್ತೇವೆ. 5:30 6 ಗಂಟೆ ಅಲ್ಲ. ಎಲ್ಲೂ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು. ಯಾಕೆ ಬಸ್ ಸ್ಟ್ಯಾಂಡ್ ಐತೆ ನಾನು. ನೋಡ್ರಿ ಈಗ ನಾವು ಕರಿಯಮ್ಮನ ಗುಡಿ ಕಡೆ ಅದೇವಿ. ಸೊ ಎಲ್ಲೂ ಗಾಡಿ ಸ್ಟಾಪ್ ಮಾಡಿಲ್ಲ ನಾವು. ಮತ್ತು ಗಾಡಿ ಹೀಟಾಗಿರ್ತೈತಿ, ಟಯರು ಕಾದಿರ್ತಾವೆ ಅಂದ್ಕೊಂಡು ಈಗ ಒಂದು ಅರೌಂಡ್ 100 ಕಿಲೋಮೀಟ್ರ್ ಆಲ್ರೆಡಿ ದಾಟಿ ಬಂದೇವೆ ನಾವು. ಇನ್ನೊಂದು 40 ಕಿಲೋಮೀಟ್ರ್ ಉಳಿದೈತೆ ನಮ್ಮ ಊರಿಗೆ. ಸೊ ಇಲ್ಲೊಂದು ಸ್ವಲ್ಪ ಚಹಾ ಕುಡಿದ ಹೋಗೋಣಂತ ಮುಂದೆ. ಟೈಮ್ ನೋಡ್ರಿ ಬರೋಬ್ಬರ 5:15 ಬಂತ. ಈಗ ನಾವು ಎಳ್ಳೂರು ರೋಡ್ ಮೇಲೆ ಅದೇವಿ. ಆಲ್ಮೋಸ್ಟ್ ಮನೆ ಕಡೆನೇ ಅದೇವಿ ನಾವೀಗ. ಬರೋಬ್ಬರ 3 ತಾಸನೇ ಬಂದೇವೆ. ಕರೆಕ್ಟ್ 3 ತಾಸು ಬಂದ್ವಿ. ಲಘು ಬಂದ್ವಿ. ಆದರೂ ಯಾವತ್ತೂ ಇಷ್ಟು ಲಘು ಅಡ್ಡಾಡಂಗೆ ಇಲ್ಲ ನಾವು. ಸ್ಟಾಪ್ಗಳ ಮಾಡಿತ್ತು ನಮ್ಮ. ಇವತ್ತೆಲ್ಲಿ ಸ್ಟಾಪ್ ಮಾಡಿಲ್ಲ. ನಿಂತೆ ಅತ್ತಿ ಯಾಕೆ ಬಂದ್ರಂತೆ ಕೇಳ್ತಿರ್ಬೋದು. ಈಗ ಕೇಳ್ತೇನೆ. ಗಟ್ರ ಇನ್ನೂ ಆಗಿಲ್ಲ. ಇಲ್ಲ ರೋಡ್ ಮೇಲೆ ಅಲ್ಲಿ ಸರಿ ಸ್ಲ್ಯಾಪ್ ಆಗೈತೆ ನೋಡಿ. ಸ್ಲ್ಯಾಪ್ ಆಗೈತಿ. ಬಟ್ ಅಲ್ಲೇ ಹೋಗ್ಬೇಕಿತ್ತು. ಅಲ್ಲಿ ಹೊಂಟಿಲ್ಲ ನಾವು ಈಗ ಮನೆ ಕಡೆ. ಮಂಜು ಬಂದ ನೋಡ್ರಿ. ನನ್ನ ಫ್ರೆಂಡ್ಸ್ ಆಯ್ತು ಹೋಗ್ಬಂದೆ ಈಗ. ನೋಡ್ರಿ ಈಗ ನಾವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದ್ವಿ. ಯಾಕಪ್ಪ ಅಂತಂದ್ರೆ ನಮ್ಮ ಡ್ಯಾಡಿಗೆ ಆರಾಮಿಲ್ಲ. ಸೊ ಲಾಸ್ಟ್ ಟೈಮ್ ಹೇಳಿದ್ವಿ ನಿಮ್ಗೆ, ಅವ್ರಿಗೆ ಆರಾಮಿದ್ದಿದ್ದಿಲ್ಲ ಅಂತೇಳಿ. ಅವ್ರು ಏನು ಮಾಡಿದ್ರೆ ಮನ್ಯಾಗ ಟ್ರೀಟ್ಮೆಂಟ್ ಮಾಡ್ಕೊಳತ್ತಿದ್ರೆ, ಮನ್ಯಾಗ ಔಷಧ ಅದು ಇದು ಅಂತೇಳಿ. ನೋಡ್ರಿ ನಮ್ಮ ಅತ್ತಿ, ನಮ್ಮ ಶ್ವೇತಾ, ಸ್ಪರ್ಶ ಡೈರೆಕ್ಟ್ ಮನೆಗೆ ಹೋಗಲೇ ಇಲ್ಲ. ಊರಿಂದ ಡೈರೆಕ್ಟ್ ಇಲ್ಲಿ ಹಾಸ್ಪಿಟಲ್ಗೆ ಬಂದೇವಿ. ಯಾಕ್ರಿ ಶ್ವೇತಾ ಅವ್ರೆ? ಬರ್ರಿ. ಸಮಾಧಾನ ಆಗೋಲ್ತು ನಮಗೆ. ಅಲ್ಲಿಂದ ಬಂದಾಗಿಂದ ಒಟ್ಟು ಸಮಾಧಾನ ಇಲ್ಲ. ಗಾಡಿ ಬರೋಬ್ಬರಿ 3 ತಾಸನಾಗ ಮುಡ್ಸೇನಿ. ಇಷ್ಟು ಫಾಸ್ಟ್ನಾಗ ಗಾಡಿ ಯಾವತ್ತೂ ಹೊಡೆಯಂಗಿಲ್ಲ. ಅಷ್ಟು ಫಾಸ್ಟ್ ಹೊಡೆದೇನೆ ಇವತ್ತು ನಾನು. ಬರ್ರಿ ಹೋಗೋಣ ಬರ್ರಿ. ನಮಗರ ಒಟ್ಟ ಸಮಾಧಾನ ಇಲ್ಲ ಅಲ್ಲಿ ಬರೋ ಮಟ್ಟ. ಖುಷಿ ಆಯ್ತು ನೋಡಿ. ಅವ್ರ ಅಜ್ಜನ ನೋಡಿ ಖುಷಿ ಆಯ್ತಕ್ಕಿ. ಅವ್ರ ಅಜ್ಜನ ಕಡೆ ಬಂದ್ ಕೂಡಲೇ ಸಮಾಧಾನ ಆತಕ್ಕಿಗೆ. ಇಲ್ಲಿ ಯಾಕದಾರ ಅಜ್ಜ ಅಂತ ವಿಚಾರ ಮಾಡತ್ತಾಳಕಿ ಹಾಸ್ಪಿಟಲ್ದಾಗ ಅಂತೆ. ನೋಡ್ರಿ ಅವ್ರ ಅಜ್ಜನ ಕಡೆ ಹೆಂಗ ಮುಕ್ಕೊಂಡ್ಲತ್ತಿ. ಹೆಂಗ್ ಕೂತ್ ನೋಡ್ರಿ ಶ್ವೇತ ಅವ್ರ ಅಜ್ಜನ ಕಡೆ ಹೋಗಿ. ಅಜ್ಜನ ಮೊಮ್ಮಗ ಹೋಗೇ ಬಿಟ್ಟು ನೋಡೋದು. ಸ್ವಿಚ್ ಆಫ್ ಆಯ್ತು. ಈಗ ಸಮಾಧಾನ ಹಚ್ಚೋತ ಅವ್ರ ಅಜ್ಜಗೂ ಆಕಿನ ನೋಡಿ. ಒಟ್ಟ ಆಕಿಗೂ ಸಮಾಧಾನ ಇದ್ದಿದ್ದೇ ಇಲ್ಲ ಬರೋ ಮಟ್ಟ ಇಲ್ಲಿ. ಶ್ವೇತಾ ಮನೆಗೆ ಹೊಂಟೆ ಅಂದ್ಕೂಡ್ಲೆ ನೋಡ್ರಿ ಅವ್ರ ಅಜ್ಜನ್ ಬಿಡವಾಳಕಿ ಬಾರ ಬಾರ ಅಂತೆ. ಅಜ್ಜಾಗ ಮಮ್ ತಗೊಂಬರೋಣ ಚಿನ್ನು. ಮಮ್ ತಗೊಂಬರೋಣ ಬಾ. ಅಜ್ಜ ಇಲ್ಲೇ ಜೋಜೋ ಮಾಡ್ತಾರಂತ. ಮಮ್ ತಗೊಂಬರೋಣ ಬಾ. ಬಿಡವಾಳ ಅವ್ರ ಅಜ್ಜನ. ನೋಡ್ರಿ ಇಲ್ಲಿ ಅವ್ರ ಅಜ್ಜನ ಕರ್ಕೊಂಡು ಹೊಂಟ್ಲಕ್ಕಿ ಮನೆಗೆ. ನೋಡ್ಲಾ ಒಟ್ಟ ಅವ್ರ ಅಜ್ಜನ ಬಿಡವಾಳ. ಸ್ಪರ್ಶು ಒಂದ್ ವಾರ ಆಗೈತಿ. ಒಮ್ಮೆ ಇಲ್ಲಿ ಹಾಸ್ಪಿಟಲ್ನಾಗ ನೋಡಿದ ಕೂಡಲೇ ಇಲ್ಲಿ ಯಾಕ ನಮ್ಮ ಅಜ್ಜ ಅಂತೇಳಿ ಗಾಬರಿ ಆಗ್ಯಾಳಕಿನು. ನಮ್ಗ ಗಾಬರಿ ಆಗಿ ಓಡಿ ಬಂದೇವಿ. ಟೈಮ್ ನೋಡ್ರಿ ಬರೋಬ್ಬರಿ 7 ಗಂಟೆ ಆತ. ನಾವು ಈಗ ಮನೆಗೆ ಬಂದ್ ಮುಟ್ಟಿದ್ವಿ ಹಾಸ್ಪಿಟಲಿಂದ.
ಮಮ್ಮಿ ಒಬ್ಬಾಕೆ ಅಯ್ಯೋ ಇರ್ಲಿ ಬಿಡು, ಕಟ್ ಮಾಡಿ ಹಾಕ್ತೇನೆ. ಮಮ್ಮಿ ಒಬ್ಬಾಕೆ ಆಗಿದ್ಲ ಪಾಪ ಮುಂಜಾನಿಂದ. ಈಗ ನೋಡ್ರಿ ನಾವು ಮಧ್ಯಾಹ್ನ ಊಟ ಮಾಡಿರೋದ್ ಬಿಡ್ಲೆ ಬಂದ್ಕೋ ಚಪಾತ್ ಮಾಡತ್ತ. ಇರ್ಲಿ ಬಿಡಿತಾಗ ಸರಿ ಶ್ವೇತಾ ಮಾಡ್ತಾ ಮಮ್ಮಿ. ಐ ಸರಿ ಮಾಡ್ತಾ ಸರಿ ಕುಂಡ್ರಿ ಬಾ ಶ್ವೇತಾ ಅವ್ರ. ನಾ ಅಂತ್ರು ರೆಡಿ ಆಗೇನಿ. ಈಗ ಅಲ್ಲಿ ಪಾಪ ಕಡೆ ಹೋಗಕ ನಡ್ರಿ ಕೆಳಗಡೆ ಡಬ್ಬಿ ಕೊಡ್ರಿ, ಪಾಪ ಕಡೆ ಹೋಗ್ತೇನೆ. ಡಬ್ಬಿ ಕಟ್ಟಿ ಕೊಡ್ತೇನೆ, ಸ್ಪರ್ಶನ ಎತ್ಕೊಂಡ್ ಬರ್ತೇನೆ. ಬರ್ರಿ, ರಾತ್ರಿ ಎಲ್ಲ ಇರ್ರಿ, ನಾ ಅಲ್ಲೇ ಇರ್ತೇನೆ ಪಾಪನ ಜೊತೆ. ಸ್ಪರ್ಶನ್ ಕರ್ಕೊಂಡಿರ್ತೇನೆ. ಬರ್ರಿ. ನೋಡ್ರಿ ಈಗ ಪಪ್ಪಾಗ ಡಬ್ಬಿ ತೊಗೊಂಡ ನಾನು ಮಮ್ಮಿ ಬಂದೇವಿ. ಮಮ್ಮಿ ಮತ್ತು ವಾಪಸ್ ಮನೆಗೆ ಹೋಗ್ತಾರ, ನಾ ಇಲ್ಲೇ ಇರ್ತೇನೆ ಈಗ. ನೋಡ್ರಿ ಮಮ್ಮಿ ಪಪ್ಪ ಮಕ್ಕೊಂಡಾರ ಪಪ್ಪ. ನೋಡ್ರಿ ಆ್ಯಕ್ಚುಲಿ ಇಷ್ಟೊತ್ತನ ಜನರಲ್ ವಾರ್ಡ್ನಾಗಿದ್ರು ಪಪ್ಪ. ನಾ ಬೇಡ ಅಂತ ಫೋರ್ಸ್ ಮಾಡಿ ಅವ್ರಿಗೆ ಪ್ರೈವೇಟ್ ವಾರ್ಡ್ನಾಗ ಕರ್ಕೊಂಡು ಹೊಂಟೇನೆ. ಯಾಕಂದ್ರೆ ಚಲೋ ಅನ್ಸಂಗಿಲ್ಲ, ಅದೇ ಸಲುವಾಗಿ ಅದಕ್ಕೆ ಪ್ರೈವೇಟ್ ವಾರ್ಡಿಗೆ ಹೋಗೋಣ. ಹೆಂಗೆ ತೋರಿಸ್ತೀನಿ ನಿಮ್ಗೆ. ಈಗ ನಾವು ಪ್ರೈವೇಟ್ ರೂಮಿಗೆ ಬಂದ್ವಿ. ಸೊ ಪ್ರೈವೇಟ್ ರೂಮ್ ಚಲೋ ಐತಿ, ಸ್ವಲ್ಪ ವಾಶ್ರೂಮ್ನು ಕ್ಲೀನ್ ಐತಿ, ಇಲ್ಲಿ ನೀರು ಗೀರೆಲ್ಲ ಐತಿ. ಈಗ ಪಾಪ ಊಟ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೆ. ಮಮ್ಮಿ ಅಂದ್ರೆ ಅವ್ರಿಗೂ ಏನೋ ತಿನ್ಬೇಕು ಅನ್ಸತ್ತೈತೆ ಅಂತಂದ್ರೆ ಅದಕ್ಕೆ ಇಲ್ಲಿ ಕೆಳಗೆ ಕ್ಯಾಂಟೀನ್ ಕಡೆ ಬಂದೆ. ಅವ್ರಂದ್ರೆ ಇಲ್ಲಿ ಏನೈತಿ ನೋಡಿ ಫೋನ್ ಹಚ್ಚಂದ್ರೆ, ಮತ್ತು ಫೋನ್ ಹಚ್ಚಿ ಇಲ್ಲಿ ಸಮೋಸ ಪ್ಯಾಟೇಜ್ ಅದು ಇತ್ತು. ಅವ್ರಂದ್ರೆ ಸಮೋಸ ತೊಗೊಂಬ ಅಂತಂದ್ರೆ ಈಗ ಸಮೋಸ ತೊಗೊಂಡೇನಿ, ತೊಗೊಂಡು ಮೇಲೆ ಹೋಗ್ತೇನಂತ. ಸೊ ವ್ಲಾಗ್ ಎಂಡ್ ಮಾಡ್ಕೊಳಕ್ಕಾಗಿಲ್ಲ, ಇಲ್ಲೇ ಈ ವ್ಲಾಗನ್ನ ಎಂಡ್ ಮಾಡತ್ತೀವಿ. ಮತ್ತು ನಾಳೆ ಹೊಸದೊಂದು ಡಿಫ್ರೆಂಟ್ ಆಗಿರೋ ವ್ಲಾಗ್ಗಳಿಗೆ ಸಿಗೋಣಂತ. ಏನಾಕೈತಿ ಎಲ್ಲ ಹೇಳ್ತೇನಂತ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.